ಗೊಬ್ಬರದ ಗುಂಡಿಗೆ ಬಿದ್ದು 2 ವರ್ಷದ ಮಗು ಸಾವನ್ನಪ್ಪಿರುವಂತಹ ದುರದೃಷ್ಟವಶಾತ್ ಘಟನೆ ನಡೆದಿದೆ. ಅಂಕೋಲಾ ತಾಲೂಕಿನ ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳವಳ್ಳಿಯಲ್ಲಾಗಿರುವುದು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಗ್ರಾಮ. ಸಾಧ್ವಿ ಶ್ರೀಕಾಂತ್ ಹೆಬ್ಬಾರ್ 2 ವರ್ಷದ ಮೃತ ಬಾಲಕಿಯನ್ನು ತಿಳಿದು ಬರ್ತಾ ಇದೆ. ತಂದೆ ಜೊತೆಗೆ ದನದ ಕೊಟ್ಟಿಗೆ ಬಳಿ ಮಗು ತೆರಳಿತ್ತು. ಕೊಟ್ಟಿಗೆ ಕೆಲಸದಲ್ಲಿ ತಂದೆ ಶ್ರೀಕಾಂತ್ ಹೆಬ್ಬಾರ್ ಅವರು ಮಗ್ನರಾಗಿದ್ರು. ಕೆಲಸದಲ್ಲಿರಬೇಕಾದ್ರೆ ಮಗಳ ಚಲನವಲನದ ಕಡೆಗೆ ಅವ್ರ ಗಮನ ಹರಿಸಿಲ್ಲ. ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಆದರೆ ಅದೇ ಟೈಮ್ನಲ್ಲಿ ಮಗು ಸದ್ದು ಕೇಳಿಸದೇ ಇದ್ದಾಗ ತಂದೆ ಶ್ರೀಕಾಂತ್ ನೋಡ್ತಾರೆ ಸುತ್ತಮುತ್ತ ಅಕ್ಕಪಕ್ಕ. ಅಷ್ಟರಲ್ಲಾಗಲೇ ಗೊಬ್ಬರದ ಗುಂಡಿಯಲ್ಲಿ ಮಗು ಸಾಧ್ವಿ ಬಿದ್ದಿದ್ದು ಗೊತ್ತಾಗ್ತಾ ಇದೆ. ಆಸ್ಪತ್ರೆ ಕರ್ಕೊಂಡು ಹೋಗೋಷ್ಟರಲ್ಲೇ ಬಾಲಕಿ ಸಾವನ್ನಪ್ಪಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಂಕೋಲಾ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೇ ಪುಟ್ಟ ಕಂದಮ್ಮನ ಸಾವಾಗಿರೋದು. 2 ವರ್ಷದ ಪುಟ್ಟ ಮಗು ತಂದೆ ಜೊತೆಗೆ ಹೋಗಿತ್ತು ದನದ ಕೊಟ್ಟಿಗೆಗೆ. ಬಟ್ ನೋಡ್ತಾ ಇದ್ದ ಹಾಗೆ ಗೊಬ್ಬರದ ಗುಂಡಿಗೆ ಬಿದ್ದಿದೆ. ಬಿದ್ದಾಗ ಯಾರಿಗೂ ಗೊತ್ತಾಗಿಲ್ಲ. ಯಾಕಂದರೆ ಆ ಜಾಗದಲ್ಲಿ ತಂದೆ ಮಾತ್ರ ಇದ್ದು ಅವರೇನೋ ಬೇರೆ ಕೆಲಸ ಮಾಡ್ತಾ ಇದ್ರಂತೆ. ಮಗುವಿನ ಮುಖ ನೋಡಿದಾಗ ತೀರಾ ಬೇಜಾರಾಗತ್ತೆ. ಅನ್ಯಾಯದ ಸಾವು. ಸದ್ಯಕ್ಕೆ ಈ ಪ್ರಕರಣದ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ.